ಡು ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ಟೀನ್ ಏಜ್ ಲವ್ ಸ್ಟೋರಿ ಹೇಳಿದ್ರು. ಅಯ್ಯೋ ಅದನ್ನ ಹೇಳಿದ್ರೆ ನೀವು ಸೈಕೋ ಆಗಿಬಿಡ್ತೀರಾ. ನನ್ನ ಮಾರ್ಕ್ ನೆನಪಿದ್ಯಾ ಕೈಯಲ್ಲಿರೋದು? ಯೂಟ್ಯೂಬ್ ಇದು ಆ್ಯನ್ಯುವಲ್ ಇನ್ಕಮ್ ಅಂತೆ. ಹೌ ಮಚ್ ಡು ಯು ಅರ್ನ್? ವಿಚ್ ಇಸ್ ಮೈ ನೆಕ್ಸ್ಟ್ ಕಾರ್. ಸ್ನೇಹಿತರೆ, ತುಂಬ ಜನ ಕೇಳಿರೋ ಕ್ವೆಶ್ಚನ್ ಅಂದರೆ ಮದುವೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಏನು ಗೊತ್ತಾ, Q&A ಮಾಡಬೇಕಂತ ಈಗ ವ್ಲಾಗ್ ಮಾಡಿದೆ ಎಂತ ಮಾಡೋದು ನೆಕ್ಸ್ಟು? ತುಂಬ ಜನ ಕಮೆಂಟ್ಸಲ್ಲಿ ಕ್ವೆಶ್ಚನ್ ಮಾಡ್ತಿದ್ರು. ಸೊ ಐ ಥಾಟ್ ನಿಮ್ಮ ಕ್ವೆಶ್ಚನ್ ನನ್ನಲ್ಲಿ ಇವತ್ತು ಆನ್ಸರ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ. ನಾನು ಟೈಮ್ ವೇಸ್ಟೇ ಮಾಡಲ್ಲ. ಯು ಗೈಸ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಒಂದು ಕಮೆಂಟ್ ನನಗೆ ಲಾಸ್ಟ್ ವೀಡಿಯೋಲಿ ಹಿಟ್ ಆಗಿದೆ ಏನಂದರೆ, ವಿ ಮಿಸ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಅಂತ ಹೇಳಿದ್ದು. ಅದಕ್ಕೆ ನೀವು ಒಟ್ಟಿಗೆ ಒನ್ ಕಾನ್ವರ್ಸೇಷನ್ ಮಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಕ್ವೆಶ್ಚನ್ ಎಲ್ರಿಗೆ, ಹೌ ಮಚ್ ಡೂ ಯು ಅರ್ನ್ ಇನ್ ಒನ್ ಪ್ರಮೋಷನ್ ವೀಡಿಯೋ? ಈಗ ನೋಡಿ, ಸತ್ಯ ಹೇಳ್ತೀನಿ, ನಾನು ಆನೆಸ್ಟಾಗಿ ಹೇಳ್ಬಿಡ್ತೀನಿ. ನಾನು ಇಷ್ಟ ತನಕ ಪ್ರಮೋಷನ್ ಮಾಡಿಲ್ಲ. ಈಗಷ್ಟೇ ಮಸಲ್ ಬ್ಲೇಸ್ ಜೊತೆ ಐ ಹ್ಯಾವ್ ಟೈಡ್ ಅಪ್. ಮಾರ್ಕೆಟ್ ವೇರೀಸ್ ಬಿಟ್ವೀನ್ ನಿಮ್ಮದು. ನಾನು ಎಷ್ಟು ಅರ್ನ್ ಮಾಡೋಕ್ಕಿಂತ ಜಾಸ್ತಿ ಹೇಗೆ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಆಡಿಯನ್ಸ್ ಹತ್ರ ಬೈಯಿಂಗ್ ಪವರ್ ಇರಬೇಕು, ಬೈಯಿಂಗ್ ಕೆಪಾಸಿಟಿ ಇರಬೇಕು. ಆಗ ಬ್ರ್ಯಾಂಡ್ಸ್ ಜಾಸ್ತಿ ಪೇ ಮಾಡ್ತಾರೆ. ಸೊ ಹೂಎವರ್ ಇನ್ಫ್ಲುಯೆನ್ಸರ್ ಇಸ್ ಡೂಯಿಂಗ್ ವೆಲ್, ರೈಟ್? ಅವ್ರ ಆಡಿಯನ್ಸ್ ಹತ್ರ ಬೈಯಿಂಗ್ ಕೆಪಾಸಿಟಿ, ಸೊ ಅವ್ರು ಮಾರ್ಕೆಟ್ ಮಾಡಿದ್ರೆ ಯೂಸ್ ಆಗುತ್ತಲ್ಲ, ಆ ಥರ. ಸೊ ನಾನು ಇಂಡಿವಿಜುವಲ್ ರೀಲ್ ಮಾಡಿಲ್ಲ, ಇಟ್ ಈಸ್ ಅ ಕಾಂಬಿನೇಷನ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ನಾನು ಬಿಲೀವ್ ಏನು ಮಾಡ್ತೀನಿ ಅಂದರೆ, ನಾವೊಂದು ನಂಬರನ್ನು ಹೇಳಿದರೆ ಒಬ್ಬರನ್ನ ಜಡ್ಜ್ ಮಾಡ್ತಾರಂತ. ಬಟ್ ದೆನ್ ಎಸ್, ಇಫ್ ಯು ಹ್ಯಾವ್ 1 million ಯು ಕ್ಯಾನ್ charge 4-5 lakhs minimum for a reel if your reach is good. Okay na? How much do you earn? As much as I can take care of myself and my 65 member team. For students, your advice to do job or business? ಸ್ಟೂಡೆಂಟ್ಸಿಗೆ ನೀವು ಬಿಸ್ನೆಸ್ಸಿಗೆ ಇಳಿಯೋ ಮುಂಚೆ ನೀವು ಎಲ್ಲ ರಿಸರ್ಚ್ ಮಾಡಿರ್ಬೇಕು. ಆ ರಿಸರ್ಚ್ ಕೆಲಸ ಎಲ್ಲ ಆಗೋದಂದರೆ ಜಾಬಲ್ಲಿ. ನಿಮ್ಗೆ ಅರ್ಥ ಆಯ್ತಾ? ಸೊ ಜಾಬಲ್ಲಿ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟು ತೊಗೊಳ್ಬೇಕು. ಅದು ನಿಮ್ಮ ಬಿಸ್ನೆಸ್ ಅಂತ ನೀವು ಮಾಡಿದರೆ ಮುಂದೆ ಹೋಗ್ತಾ ನೀವೇನಾದ್ರು ದೊಡ್ಡದು ಮಾಡೋದು ನಿಮಗೆ ಹೆಲ್ಪ್ ಆಗುತ್ತೆ. ಹ್ಯಾವ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ಸ್ಟಾರ್ಟ್. ಯಾಕಂದರೆ ರಿಸ್ಕ್ ತೊಗೊಳ್ಳೋದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರಬೇಕು. ವಾಟ್ಸ್ ಯುವರ್ ಡ್ರೀಮ್? ನನ್ನ ಡ್ರೀಮ್, ಸಾಂಗ್ ಕೇಳಿದ್ದೀರಾ? ಎಂಥದ್ದು ಸಾಂಗ್ ಮನೋಜ್? ಒಂದೇ ಒಂದು ಆಸೆ ನಂದು, 1000 ಕೋಟಿ ಬೇಕು, ಅದೇ ನಂದು ಆಸೆ. ಜಸ್ಟ್ ಕಿಡಿಂಗ್. ಅಂದರೆ ನಾನು ನನ್ನ ಫ್ಯಾಮಿಲಿ, ನನ್ನನ್ನು ನಂಬಿಕೊಂಡು ಯಾರು ಇರ್ತಾರೆ ಅವರಿಗೆಲ್ಲ ಖುಷಿ ಮಾಡಬೇಕು. ಐ ಹ್ಯಾವ್ ಟು ಪ್ರೊವೈಡ್ ಫಾರ್ ದೆಮ್ ಆ್ಯಂಡ್ ದೆನ್ ಆ್ಯಡ್ ವ್ಯಾಲ್ಯೂ ಟು ದ ಸೊಸೈಟಿ. ಅದು ಮಾಡಿದರೆ ಆಟೋಮ್ಯಾಟಿಕ್ಕಾಗಿ ನಾನು ಗ್ರೋ ಆಗ್ತೀನಿ ಅಂತ ನನ್ನ ಅಭಿಪ್ರಾಯ. ಹೌ ಯು ಹ್ಯಾಂಡಲ್ ಪ್ರೆಷರ್ ಹ್ಯಾಂಡಲ್ ಮಾಡೋದು ಸೂಪರ್ ಇರುತ್ತೆ. ಪ್ರೆಷರ್ ಬಂದಾಗ ನಾನು ಏನು ಹೇಳ್ತೀನಿ ಅಂದರೆ ತುಳುವಲ್ಲಿ ಹೇಳ್ತಾರೆ, ಈ ಆಣುಮಗೆ ಈ ಪ್ರೆಷರ್ ಹ್ಯಾಂಡಲ್ ಮಂತಿಜಿಂದ ಬೇತೇರಿ ಹ್ಯಾಂಡಲ್ ಮನ್ಪೇರು ಅಂತ. ನಾನು ಅದನ್ನೇ ನನಗೆ ಹೇಳು, ಅಂದರೆ ನೀನೇ ಮಾಡಬೇಕು, ನೀನೇ ಇರೋದು, ನೀನೇ ಹ್ಯಾಂಡಲ್ ಮಾಡಬೇಕು. ಪ್ರೆಷರ್ ಅಂತ ನೀನು ಕೂತ್ಕೊಂಡ್ರೆ ನಿನ್ನನ್ನು ಬಿಟ್ಟು ಯಾರು ಹ್ಯಾಂಡಲ್ ಮಾಡ್ತಾರೆ? ವಾಟ್ ಈಸ್ ಯುವರ್ ಇನ್ಸ್ಪಿರೇಷನ್? ನನಗೆ ಇನ್ಸ್ಪಿರೇಷನ್ ಏನಂದರೆ ಸಕ್ಸಸ್. ವೆನ್ ಎವರ್ ಐ ಫೀಲ್ ಹ್ಯಾಪಿ ವೆನ್ ಐ ಆಮ್ ಸಕ್ಸಸ್ಫುಲ್. So I believe that you need to do things which will make you more happy. More successful I am, more happy I'll get. So I keep doing that. Hopefully ನಿಮ್ಗೆ ಅರ್ಥ ಆಯಿತು. ಟೀನ್ ಏಜ್ ಲವ್ ಸ್ಟೋರಿ ಹೇಳಿದ್ರು. ಅಯ್ಯೋ ಅದನ್ನು ಹೇಳಿದರೆ ನೀವು ಸೈಕೋ ಆಗಿಬಿಡ್ತೀರಾ. ನನ್ನ ಮಾರ್ಕ್ ನೆನಪಿದ್ಯಾ ಕೈಯಲ್ಲಿರೋದು? ಯೋಚನೆ ಮಾಡಿಬಿಡಿ ಎಷ್ಟು ಡೀಪ್ ಇತ್ತು ಅಂತ. ಬ್ರೋ, ಡು ಯು ಹ್ಯಾವ್ ಗರ್ಲ್ ಫ್ರೆಂಡ್? ಇಲ್ಲ, ಈಗ ಏನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ ಕೂಡಲೇ ನಿಮ್ಗೆ ಹೇಗೋ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ವಾಟ್ ಅಬೌಟ್ ಓವೋ ಕ್ಲೋದಿಂಗ್ ಸ್ಟೋರ್? ಏನಂದರೆ ಬ್ಯಾಕ್ ಹ್ಯಾಂಡಲ್ಲಿ ಸ್ವಲ್ಪ ಕೆಲಸ ಆಗ್ತಿದೆ. ನಮ್ಮ ವಿಷನ್ ಒಂದಿತ್ತು, ಆ ವಿಷನ್ನ ಅಚೀವ್ ಮಾಡೋಕ್ಕೆ ನಾವು ಒಂದು ದಾರಿ ತೊಗೊಂಡಿದ್ವಿ, ಮತ್ತು ಇನ್ನೊಂದು ದಾರಿ ತೊಗೊಂಡ್ವಿ, ಮತ್ತು ವಿ ಅಂಡರ್ಸ್ಟುಡ್ ದಟ್ ಆ ದಾರಿಗಿಂತ ಬೆಟರ್ ದಾರಿ ಇದೆ. ಸೊ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಹೌ ಡಿಡ್ ಯು ಮೇಕ್ ದ ಡಿಸಿಷನ್ ಟು ಸ್ಕೇಲ್ ಅಪ್ ಇನ್ ಯುವರ್ ಬಿಸ್ನೆಸ್? ವೆರ್ ಯು ಅಫ್ರೇಡ್ ವೆನ್ ಯು ವರ್ ಸ್ಕೇಲ್ ಅಪ್? ಹೆದ್ರಿಕೆನಾ? ಗೈಸ್, ಐ ವಿಲ್ ಟೆಲ್ ಯು ಅಚೀವ್ ಥಿಂಗ್ಸ್ ವೆನ್ ಯು ಥಿಂಕ್ ದ್ಯಾಟ್ ಯು ಹ್ಯಾವ್ ನಥಿಂಗ್ ಟು ಲೂಸ್. ಯು ಶುಡ್ಂಟ್ ಹ್ಯಾವ್ ಎನಿಥಿಂಗ್ ಟು ಲೂಸ್ ಅಂತ ನಿಮಗೆ ಫೀಲಿಂಗ್ ಇರಬೇಕು. ಈಗ ನಾನಿದ್ದೀನಿ, ನನಗೀಗ ಐ ಬಿಲ್ಟ್ ಅ ಟೀಮ್, ಬಿಸ್ನೆಸ್ ಎಲ್ಲ ನಡೀತಿದೆ. ಈಗಲೂ ನಾನು ಏನೇ ರೆಸ್ಟ್ ತೊಗೊಳ್ಳುವಾಗ ನಾನು ಹೇಳೋದು, ಸೋತ್ರೆ ಲೈಫ್ ಮುಗೀತಾ? ಇಲ್ಲ ಅಲ್ಲ, ಇನ್ನೊಂದು ಟ್ರೈ ಮಾಡ್ಬೋದು ತಾನೆ. ಇಟ್ ಈಸ್ ನಾಟ್ ದ ಎಂಡ್. ಯು ಅಂಡರ್ಸ್ಟ್ಯಾಂಡ್? ಇಫ್ ಯು ಲೂಸ್, ಇಟ್ ಈಸ್ ನಾಟ್ ದ ಎಂಡ್. ಯು ಲರ್ನ್ ಫ್ರಮ್ ಯುವರ್ ಫೇಲ್ಯೂರ್ ಆ್ಯಂಡ್ ದೆನ್ ಗ್ರೋ ಫ್ರಮ್ ದ್ಯಾಟ್. ಆಯಿತಾ? ನಾನು ಕೆಲವು ಕ್ವೆಶ್ಚನ್ ಟೀಮ್ ಅವ್ರ ಹತ್ರ ಸಹ ಕೇಳಲ್ಲ, ಏನು ಆನ್ಸರ್ ಹೇಳ್ತಾರೆ ನೋಡೋಣ. ಗೈಸ್, ಒಂದು ಕ್ವೆಶ್ಚನ್ ಉಂಟು ನಮ್ಮ ಆಡಿಯನ್ಸಿಗೆ, ಇಲ್ಲಿ ಕೇಳಿದ್ದಾರೆ. ಸೊ ಇವರು ಆದರ್ಶ್ ಅಂತ ನಮ್ಮ ಟೀಮವರು, ಹರ್ಷಿತಾ, ನೀವಿಬ್ಬರು ಆನ್ಸರ್ ಮಾಡಬೇಕೀಗ. ಹೌ ಡು ಯು ಟೇಕ್ ರಿಸ್ಕ್? ಈಗ ನಾವು ಯು ಹ್ಯಾವ್ ಸೀನ್ ಅಸ್ ನಾವು ಗ್ರೋಯಿಂಗ್ ಫ್ರಮ್ ಸ್ಕ್ರ್ಯಾಚ್. ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ಅವರ್ ಮೈಂಡ್ ಸೆಟ್ ಆಸ್ ನಾನು ರೆಪ್ರೆಸೆಂಟ್ ಮಾಡೋದು ನನ್ನ ಟೀಮ್ನ. ಓಕೆ, ನನ್ನ ಮೈಂಡ್ ಸೆಟ್ ಹೇಗಿರುತ್ತೆ, ಐ ವಾಂಟ್ ಮೈ ಟೀಮ್ಸ್ ಮೈಂಡ್ ಸೆಟ್ ಟು ಬಿ ಲೈಕ್ ದಟ್. ಹಾಗೆ ಅವರನ್ನು ಕೇಳೋಣ. ವಾಟ್ ಮೇಕ್ಸ್ ಅಸ್ ಟೇಕ್ ರಿಸ್ಕ್ ಆ್ಯಂಡ್ ಕೀಪ್ ಗ್ರೋಯಿಂಗ್? ವಿ ಹ್ಯಾವ್ ನಾಟ್ ಸ್ಟಾಪ್ ಗ್ರೋಯಿಂಗ್ ಟಿಲ್ ನೌ. ಸೊ ರಿಸ್ಕ್ ತೊಗೊಳ್ಬೇಕಂದ್ರೆ ವಾಟ್ ಈಸ್ ದ ಮೈಂಡ್ ಸೆಟ್? ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು? ಮೇನಾಗಿ ಇದನ್ನು ಕಲ್ತದ್ದು ನಿಮ್ಮಿಂದನೇ. ಯಾಕೆ ಅಂತ ಹೇಳಿದರೆ, ನಾವು ಸ್ಟಾರ್ಟಿಂಗಲ್ಲಿ ಬರುವಾಗ ಎಂಥ ಪ್ರಾಬ್ಲಮ್ ಆದರೂ ಕೂಡ ಇಮಿಡಿಯೇಟ್ ಆಗಿ ನಾವು ಅದರ ಯೋಚನೆ ಮಾಡ್ತಾ ಕೂತ್ಕೊಳ್ಳಿರಲ್ಲ.
ಅದರ ಬಗ್ಗೆ ಎಂತ ನೆಕ್ಸ್ಟ್ ಆ್ಯಕ್ಷನ್ ಎಂತ ತಗೊಳ್ಬೋದು, ಸೊಲ್ಯೂಷನ್ ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ವಿ. ಅದೊಂದು ಮೇಯ್ನ್ ರೀಸನ್ ರಿಸ್ಕಿಂದ ಹೊರಗೆ ಬರಲಿ. ಯಾಕಂದರೆ ಅವತ್ತು ಅಷ್ಟು ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು, ಆಗ ನಮಗೆ ಟೆನ್ಷನ್ ಮಾಡಿ ಯಾರು ಕೂಡ ಕೂತ್ಕೊಳ್ಳಿಲ್ಲ. ಪ್ರತಿಯೊಬ್ಬರು ಕೂಡ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಮರುದಿವ ವಾಪಸ್ ಸೆಟಪ್ಸ್ ಎಲ್ಲ ಆಗಿದೆ, ವಾಪಸ್ ನಮ್ಮ ವರ್ಕಿಗೆ ನಾವು ಇಳಿದಿದ್ವಿ. ಸೊ ಮೇಯ್ನಾಗಿ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದಲ್ಲ, ರಿಸ್ಕ್ ಬರ್ಬೋದಾ ಹಾಗೆ ಹೀಗೆ ಅಂದರೆ ರಿಸ್ಕ್ ತಗೊಂಡ್ರೆ ಮಾತ್ರ ನಮಗೆ ಅದರಲ್ಲಿ ಮುಂದೆ ಹೋಗ್ಬೋದು ಅಷ್ಟೇ. ಸೊ ಎವ್ರಿ ಪ್ರಾಬ್ಲಮ್ ಅಂದಾಗ ಸೊಲ್ಯೂಷನ್ ಇರುತ್ತೆ, ಅದನ್ನು ನಾವು ಓವರ್ಕಮ್ ಮಾಡಿ ಮುಂದೆ ಹೋದರೆ ದಾರಿ ನಾವೇ ಮಾಡ್ಕೋಬೇಕು. ಸೊ ದಟ್ ವಾಸ್ ಫ್ರಮ್ ಆದರ್ಶ್. ಈಗ ಇಲ್ಲಿ ಕ್ರಿಯೇಜನಿಕ್ಸ್ ಅವರೊಬ್ಬರು ಸ್ಟೂಡೆಂಟ್ ಇದ್ದಾರೆ. ನೀವು ಕ್ರಿಯೇಜನಿಕ್ಸಲ್ಲಿ ಓದಿರೋದಾ? ಎಸ್ ಬ್ರೋ, ಜಶ್ವಂತ್ ಅಂತ. ಇಲ್ಲೊಂದು ಕ್ವೆಶ್ಚನ್ ಇದೆ, ಇದು ನಿಮಗೆ ಕ್ವೆಶ್ಚನ್ ಎಕ್ಸಾಕ್ಟ್ಲಿ ಆಯಿತಾ. ಐ ಲೆಫ್ಟ್ ಸ್ಟಡೀಸ್ ಆ್ಯಂಡ್ ಜಾಯಿನ್ ಯುವರ್ ಕೋರ್ಸ್, ಐ ಜಾಯಿನ್ಡ್ ಯುವರ್ ಕೋರ್ಸ್ ಪ್ಲಸ್ ಕಾಂಟೆಂಟ್ ಕ್ರಿಯೇಷನ್, ಇಸ್ ಇಟ್ ಅ ರೈಟ್ ಮೂವ್? ಏನು ಹೇಳ್ತೀರಾ? ಅವ್ರಿಗೆ ಆ ಕೋರ್ಸ್ ಬಗ್ಗೆ ಅವ್ರಿಗೆ ಸೀರಿಯಸ್ನೆಸ್ ಇದ್ದರೆ, ಅದರಲ್ಲಿ ಏನಾನ ಅಚೀವ್ ಮಾಡಬೇಕು ಅಂತ ಇದ್ದರೆ ಅವ್ರು ಜಾಯಿನ್ ಮಾಡ್ಬೋದು ಬ್ರೋ. ಸುಮ್ಮನೆ ಅರ್ಧಕ್ಕೆ ಮಾಡಿ ನಾನು ಬಿಡ್ತೀನಿ ಅಂದರೆ, ಡಿಸಿಷನ್ ತೊಗೊಂಡ್ರೆ ಅದನ್ನು ಫುಲ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀನಿ ಅಂದರೆ ಮಾತ್ರ ಸೇರ್ಕೊಬೇಕು. ಅದಕ್ಕೆ ನೀವು ಇಲ್ಲಿರೋದು. ಹಾಂ ಬ್ರೋ, ನೋಡಿ ಅರ್ಥ ಆಯ್ತಾ? ನೀವೊಂದು ಕೋರ್ಸ್ ಇರಲಿ, ಒಂದು ಫಿಟ್ನೆಸ್ ಇರಲಿ, ಒಂದು ಬಿಸ್ನೆಸ್ ಇರಲಿ, ಇಫ್ ಯು ಹೋಲ್ಡ್ ಇಟ್ ಆನ್, ಯು ಹ್ಯಾವ್ ಟು ಹೋಲ್ಡ್ ಇಟ್ ಆನ್ ಆ್ಯಂಡ್ ಮೇಕ್ ಇಟ್ ಹ್ಯಾಪನ್. ಇಲ್ಲಾಂದರೆ ಪ್ರಯೋಜನ ಇಲ್ಲ. ಸೊ ಬಿ ಸ್ಟ್ರಾಂಗ್ ವಿತ್ ಯುವರ್ ಮೈಂಡ್ ಅಂತ ಒಂದು ಎಕ್ಸಾಂಪಲ್ ಸಿಗುತ್ತೆ. ಇಲ್ಲಿದ್ದಾರೆ ಮಹಾಲಸ. ನಮಸ್ತೆ ಮಹಾಲಸ, ಹೇಗಿದ್ದೀರಾ? ನೆಕ್ಸ್ಟ್ ಕ್ವೆಶ್ಚನ್ ನಿಮಗೆ ಕೇಳೋದು ಸ್ವಲ್ಪ ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ ಇದು. ಈಗ ಮಹಾಲಸ, ವಾಟ್ ವಾಸ್ ದ ಹಾರ್ಡೆಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಯು ಹ್ಯಾವ್ ಫೇಸ್ಡ್? ವೆರಿ ಡಿಫಿಕಲ್ಟ್ ಪಾರ್ಟ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ. ಇಸ್ ದರ್ ಎನಿಥಿಂಗ್? ಈಸಿ ಅಂತಲ್ಲ, ಅದೊಂದು ಚಾಲೆಂಜ್ ಥರ ತಗೊಳ್ತೇವೆ. ಏನೇ ಇದ್ರೂ ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು, ಅದನ್ನ ಹೇಗೆ ಫೇಸ್ ಮಾಡಿ. ಎಸ್ ಹಾರ್ಡ್ ವರ್ಕ್ ಅಂದರೆ ಟೆನ್ಷನ್ ಅಂದರೆ ಕಷ್ಟ ಬಂತು ಟೆನ್ಷನ್ ಮಾಡಿ ಕೂರೋದು. ನೋ, ವಿ ಹ್ಯಾವ್ ಟು ಮೂವ್ ಫಾರ್ವರ್ಡ್. ನಮ್ಮ ಟೀಮಲ್ಲಿ ಹುಡುಗರಷ್ಟೇ ಹುಡುಗಿರು ಸಹ ಸ್ಟ್ರಾಂಗ್ ಇದ್ದಾರೆ ಆಗಿದ್ರೆ ಅಲ್ಲ. ನೋಡಿ ಮೈಂಡ್ ಸೆಟ್. ಸ್ನೇಹಿತರೆ, ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಇದು ಆ್ಯನ್ಯುವಲ್ ಇನ್ಕಮ್ ಅಂತೆ. ನೋಡಿ ನಮ್ಮ ಟೀಮ್ ಅವ್ರು ಕೂತಿದ್ರೆ ಯೂಟ್ಯೂಬಲ್ಲಿ ಆ್ಯನ್ಯುವಲ್ ಇನ್ಕಮ್ ಆಗುತ್ತಾ? ಆಗಲ್ಲ ಅಲ್ಲ. ಇಲ್ಲ ಸ್ನೇಹಿತರೆ, ನಾನೇನು ಹೇಳ್ತೇನೆ ಅಂದರೆ, ಯೂಟ್ಯೂಬಲ್ಲಿ ನೀವೇನು ದುಡ್ಡಿದೆ ಅಂತ ಅಂದ್ಕೊಂಡಿದ್ದೀರಲ್ಲ, ನಾನು ಸತ್ಯ ಹೇಳ್ತೀನಿ. ನಾನು ಇದು ಕರ್ನಾಟಕ, ನಾನು ಆನೆಸ್ಟಾಗಿ ಹೇಳ್ಬಿರೋದು. ನೋಡಿ, ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಆಗಬೇಕಂದ್ರೆ ಎರಡೇ ದಾರಿ ಇರೋದು. ಒಂದು, ಎವ್ರಿ ಡೇ ಅಟ್ಲೀಸ್ಟ್ ಒಂದು 500K ವೀಡಿಯೋ ಹೊಡೀರಿ. 500K ವೀಡಿಯೋ 30 ದಿನ. ಇಲ್ಲ ಅಟ್ಲೀಸ್ಟ್ ಅದನ್ನು 500K ಇಂಟು 30 ಎಷ್ಟಾಯಿತು ಮನೋಜ್? 45 ಲ್ಯಾಕ್. 45 ಲಕ್ಷ ವ್ಯೂಸ್ ಬಂದರೆ ಪಾಸ್ ಆಗ್ತಂದರೆ 500K ವ್ಯೂಸ್ ಎವ್ರಿ ಡೇ ಬರಬೇಕು. ಇಲ್ಲ ಅಂದರೆ ನಿಮಗೆ ಅದೇ ಟೋಟಲ್ ಆಗಿ 9 ಮಿಲಿಯನ್ ತನಕ ವ್ಯೂಸ್. 300 ಇಂಟು ಅದೇ 9 ಮಿಲಿಯನ್ ತನಕ. ಒಂದು ವೀಡಿಯೋದಲ್ಲಿ 1 ಮಿಲಿಯನ್ 2 ಮಿಲಿಯನ್ ಬಂದರೆ ಯು ವಿಲ್ ಹ್ಯಾವ್ ಅ ಕರಿಯರ್ ಇನ್ ಯೂಟ್ಯೂಬ್. ಇಲ್ಲ ಅಂದರೆ ಕರಿಯರ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಏನು ನೋಡ್ತಾ ಇದ್ದೀರಾ ಅದೆಲ್ಲ ಜೋಕು. ಯಾರು ಆ ಲೆವೆಲಲ್ಲಿ ವ್ಯೂಸ್ ಮಾಡ್ತಿದ್ದೆ ಅವ್ರಿಗೆ ಮಾತ್ರ ಯೂಟ್ಯೂಬಲ್ಲಿ ಕರಿಯರ್ ಮಾಡೋದು. ಮೈ ಯೂಟ್ಯೂಬ್ ಕರಿಯರ್ ಈಸ್ ಆಲ್ಸೋ ನಾಟ್ ಅ ಕರಿಯರ್, ಇಟ್ ಈಸ್ ಅ ಟೈಮ್ ನನ್ನ ಟೈಮ್ ಪಾಸ್. ಇಟ್ ಈಸ್ ಜಸ್ಟ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಐ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಅರ್ಥ ಆಯ್ತಾ? ಬೈ ದ ವೇ ಕ್ವೆಶ್ಚನ್ದು ಆನ್ಸರ್ ಮಾಡ್ತೀನಿ. ನಿಮ್ಗೆ ಅನಿಸ್ತಿದ್ದೆ ನಾವು ಯಾವ ಲೊಕೇಶನಲ್ಲಿದ್ದೇವೆ ಅಂತ? ನಾವಿದ್ದೇವೆ ವಿಸ್ತಾರ ರೆಸಾರ್ಟಲ್ಲಿ. ಗ್ರೂಪ್ ಜೊತೆ ಬಂದು ಗಮ್ಮತ್ತು ಮಾಡ್ಬೇಕಂದ್ರೆ ಬನ್ನಿ. ಕಪ್ಪಲೆಲ್ಲ ಬಂದರೆ ಇದು ಒಳ್ಳೆ ಇರಲ್ಲ. ಗ್ರೂಪ್ ಜೊತೆ ಗಮ್ಮತ್ತು ಮಾಡ್ಬೇಕು. ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ನನಗೆ ಇಷ್ಟ ಆಯ್ತು ಇವ್ರದ್ದು ಕಾನ್ಸೆಪ್ಟ್. ಹೇಗೆ ಅಂದರೆ ಬಿಲ್ಡಿಂಗ್ ಥರ ಮಾಡಿದ್ದಾರೆ, ಅದರೊಳಗೆ ಎಲ್ಲರೊಟ್ಟಿಗೆ ಇರಲಿಕ್ಕೆ ಒಂದು ಹಳೆ ಕಾಲದಲ್ಲಿ ಒಟ್ಟಾರ ಇರತ್ತಲ್ಲ ಆ ಥರ. ವೆರಿ ನೈಸ್. ಪೂಲ್ ಈಸ್ ಆಲ್ಸೋ ವೆರಿ ಗುಡ್. ಕುದುರೆ ಸಹ ಉಂಟು. ಫುಡ್ ಬಗ್ಗೆ ಹೇಳ್ಬೇಕಂತ ಹೇಳ್ತಿದ್ದಾರೆ. ಡಿನ್ನರ್ ಫುಡ್ ತುಂಬ ಚೆನ್ನಾಗಿತ್ತು. ಲಂಚ್ ಫುಡ್ ಓಕೆ ಇತ್ತು. ಬಟ್ ದೆನ್ ಫಾರ್ ವಾಟ್ ಯು ಆರ್ ಪೇಯಿಂಗ್ ಇಟ್ ಈಸ್ ಅ ಡೀಸೆಂಟ್ ಥಿಂಗ್ ಅಂತ ಹೇಳಿದೆ. ಜಾಸ್ತಿ ಪ್ರಮೋಷನ್ ಮಾಡಲ್ಲ. ಬನ್ನಿ Q&A ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತುಂಬ ಅಂದರೆ ತುಂಬ ಜನ ಕೇಳೋ ಕ್ವೆಶ್ಚನ್ ಅಂದರೆ ಮದುವೆ. ಮದುವೆಯಿಂದ ಇದ್ದಾರೆ ಎಲ್ರೀಗ. ಹಾಗಲ್ಲ, ಬಟ್ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ಸ್ ವಿತ್, ಆರ್ ಯು ಇಂಟ್ರೆಸ್ಟೆಡ್ ಇನ್ ಮ್ಯಾರಿಂಗ್ ಆರ್ ಡಿಲೇಯಿಂಗ್ ಇಟ್ ಆರ್ ಎಲ್ಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ವುಮೆನ್? ಫಸ್ಟ್ ಆಫ್ ಆಲ್ ನಾನು ಸ್ಟ್ರೇಟ್ ಇರೋದು. ಐ ಆಮ್ ಇಂಟ್ರೆಸ್ಟೆಡ್ ಇನ್ ವುಮೆನ್. ಬಟ್ ದೆನ್ ಮದುವೆ ಅಂತ ಹೇಳೋದು ತುಂಬ ದೊಡ್ಡ ವಿಷಯ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಅ ರಿಸ್ಕ್ ಆ್ಯಂಡ್ ಐ ವಾಂಟ್ ಟು ಫೈಂಡ್ ದಟ್ ಪಾರ್ಟ್ನರ್ ಹೂ ಇಸ್ ದ ಪರ್ಫೆಕ್ಟ್ ಪಾರ್ಟ್ನರ್ ಫಾರ್ ಮಿ. ಸೊ ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ ಈ ವಿಷಯದಲ್ಲಿ. ಯಾಕಂದರೆ for all the men I would like to tell, your partner or your wife or your future, that person who is going to be with you alla, they are your biggest asset. ನೀವು ಜಾಗ ತೊಗೊಳ್ಳಿ, ಚಿನ್ನ ತೊಗೊಳ್ಳಿ, ಕಾರ್ ತೊಗೊಳ್ಳಿ, ಮನೆ ಮಾಡಿ, ಬಟ್ ಇಫ್ ವೈಫ್ ಇಸ್ ಪ್ರಾಪರ್, ಯು ಸೆಟ್ ವೆಲ್ ವಿತ್ ಹರ್, ದೆನ್ ಫ್ಯೂಚರ್ ತುಂಬ ಚೆನ್ನಾಗಿದೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಟೇಕ್ ಯೋರ್ ಟೈಮ್. ಸೊ ಮದುವೆದು ಐ ಹ್ಯಾವ್ ನಾಟ್ ಇವನ್ ಥಾಟ್ ಅಬೌಟ್ ಇಟ್, ಬಟ್ ದೆನ್ ಇಫ್ ದರ್ ಇಸ್ ಎನಿಥಿಂಗ್ ಕಮಿಂಗ್ ಅಪ್ ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಓಕೆನಾ? ಹೌ ಟು ಓವರ್ಕಮ್ ಲವ್ ಫೇಲ್ಯೂರ್ಸ್ ಆ್ಯಂಡ್ ಗೆಟ್ ಮೋರ್ ಸಕ್ಸಸ್. ಲವ್ ಫೇಲ್ಯೂರ್ ಇರಲಿ, ಎಂಥ ಫೇಲ್ಯೂರ್ ಇರಲಿ, ಬೀಯಿಂಗ್ ಅ ಮ್ಯಾನ್ ನೋ ಒನ್ನು ಪವರ್ ಥರ ಕನ್ವರ್ಟ್ ಮಾಡುವ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಯು ಶುಡ್ ಟೇಕ್ ಪ್ರೆಷರ್, ಯು ಶುಡ್ ಟೇಕ್ ಪೇಯ್ನ್, ಯು ಶುಡ್ ಟೇಕ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಕನ್ವರ್ಟ್ ಇಟ್ ಇಂಟು ಎಫರ್ಟ್,
ಸಕ್ಸಸ್, ವರ್ಕ್, ಅದು ನಿಮಗೆ ಗೊತ್ತಿದ್ರೆ ನೀವು ಎಲ್ಲಿ ಹೋದ್ರೆ ಸಹ ಸಕ್ಸಸ್ಫುಲ್ ಆಗಿ ನಿಂತ್ಕೊಳ್ತೀರಾ. ಅದನ್ನು ನೀವು ಕಲೀರಿ. ಯಾವಾಗ ನಿಮಗೆ ಪೇಯ್ನ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ಫ್ಯೂಲ್ ಥರ ಯೂಸ್ ಮಾಡಿ ಮುಂದುವರಿಯಿರಿ. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಸೊ ಬೇರೆ ಲವ್ ಫೇಲ್ಯೂರ್ ಆಯಿತು, ಆ ನೋವನ್ನ ಯೋಚನೆ ಮಾಡಿ ನಮ್ಮಲ್ಲಿ ಎಂತ ಕಮ್ಮಿ ಇದೆ, ನಿಮ್ಮಲ್ಲಿ ಎಂತ ಕಮ್ಮಿ ಇದೆ, ಅದ್ರ ಮೇಲೆ ಕೆಲಸ ಮಾಡಿ ಉದ್ಧಾರ ಆಗ್ತೀರಾ. ರಾದರ್ ದೆನ್ ಬ್ಲೇಮಿಂಗ್ ಅದರ್ಸ್, ಬ್ಲೇಮ್ ಯುವರ್ ಸೆಲ್ಫ್ ಆ್ಯಂಡ್ ಇಂಪ್ರೂವ್ ಯುವರ್ ಸೆಲ್ಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೇ ಯುವರ್ ಬೆಸ್ಟ್ ಅಡ್ವೈಸ್ ಅಬೌಟ್ ಫೈನಾನ್ಸ್ ಬಗ್ಗೆ. ದುಡ್ಡಿನ ಬಗ್ಗೆ ಎಲ್ಲರಿಗೆ ಅಡ್ವೈಸ್ ಬೇಕು. ನಾನು ದುಡ್ಡಿನ ಬಗ್ಗೆ ಅಡ್ವೈಸ್ ಕೊಡುವಷ್ಟು ದೊಡ್ಡ ಜನ ಅಲ್ಲ, ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, 10 ರೂಪಾಯಿ ನಿಮ್ಮ ಪಾಕೆಟಲ್ಲಿ ಬಂದರೆ ಸಹ ಅಟ್ಲೀಸ್ಟ್ 3 ರಿಂದ 4 ರೂಪಾಯಿನ ಸೇವ್ ಮಾಡಿ. ಜನ ಹೇಳ್ಬೋದು ಇದಾಕಿ ಅದಾಕಿ, ಜಾಗ ತೊಗೊಳ್ಳಿ, ಗೋಲ್ಡ್ ತೊಗೊಳ್ಳಿ. ಎಟ್ ದ ಎಂಡ್ ಆಫ್ ದ ಡೇ ನೀವು ದುಡ್ಡನ್ನ ಸೇವ್ ಮಾಡಿದರೆ ಮಾತ್ರ ನಿಮ್ಮ ಫ್ಯೂಚರ್ ಬೆಟರ್ ಆಗಿರುತ್ತೆ. ಸೇವ್ ಮಾಡಿ ಅಂತ ಹೇಳುವಾಗ ಹೇಗಿರಬೇಕು ಅಂದರೆ ನಿಮ್ಮ ಪ್ರೊಸೀಜರ್ ನಾನು ಹೇಳ್ತೀನಿ. ನೀವು 10 ರೂಪಾಯಿ ದುಡ್ಡಿರಿ, 1,000 ದುಡ್ಡಿ, 10 ಲಕ್ಷ ದುಡೀರಿ, ನಿಮ್ಮ ಹತ್ರ ಬರ್ತದೆ ದುಡ್ಡು. ಅದರಲ್ಲಿ ಎವ್ರಿ ತಿಂಗಳು ಇಷ್ಟು ದುಡ್ಡು ಫಿಕ್ಸ್ಡ್ ಸೇವಿಂಗ್ಸಿಗೆ ಹೋಗುತ್ತೆ. ಫಿಕ್ಸ್ಡ್ ನೀವು FD ಹಾಕಿ, ನೀವು ಡೆಪಾಸಿಟ್ ಮಾಡಿ, ನೀವು SIP ಹಾಕಿ. SIP ಈಸ್ ಒನ್ ಆಫ್ ದ ಬೆಟರ್ ವೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ ಹ್ಯಾಸ್ ಹೆಲ್ಪ್ ಮೀ. ಐ ಹ್ಯಾವ್ ಸೀನ್ ಗ್ರೋತ್. ನಾನೇನು ಯಾವ ಪ್ರಮೋಟ್ ಮಾಡ್ತಿಲ್ಲ, ಹೆಲ್ಪ್ ಮೀ. ಓಕೆನಾ? ಸೊ ಸೇವ್ ಮಾಡಿ ಫಿಕ್ಸ್ಡ್ ಅಮೌಂಟ್ ಎವ್ರಿ ಮಂತ್, ವಾಟ್ ಎವರ್ ಇಟ್ ಈಸ್. ಮತ್ತೆ ಖರ್ಚು, ಮತ್ತೆ ಲೈಫ್ ಸ್ಟೈಲು, ಮತ್ತೆ ಎಲ್ಲ. ದಟ್ ಈಸ್ ದ ಫಸ್ಟ್. ಅದನ್ನು ನೀವು ಮಾಡಿ ಕ್ಲಿಯರ್ ಆಗಿದ್ದರೆ ದೆನ್ ಆ ಸೇವಿಂಗ್ಸಿಂದ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸಿಗೆ ಹೋಗಬೇಕು. ಖಾಲಿ ಸೇವಿಂಗ್ಸ್ ಮಾಡೋ ಬದಲು ನೀವೇನು ಸೇವ್ ಮಾಡಿರ್ತೀರ ಅದೊಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿರಬೇಕು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು SIP ಬೆಟರ್ ಅಂತ, ಆಯಿತಾ? ಬ್ಯಾಂಕಲ್ಲಿ ಸಹ ಹಾಗೆ ಇಡ್ಬೋದು, ಕ್ಯಾಶಲ್ಲಿ ಸಹ ಆಗಿಡ್ಬೋದು, ಬಟ್ ಇದು ಮಾಡಿದ್ರೆ ಅದು ಬೆಳೀತಾ ಹೋಗುತ್ತೆ. ಅದ್ರ ಮೇಲೆ ಹಾಕಿ ಓವರ್ ದ ಪೀರಿಯಡ್ ಆಫ್ ಇಟ್ಸ್ ಆಲ್ಸೋ ನಾಟ್ ಇಮಿಡಿಯೇಟ್ ಸಕ್ಸಸ್. ಫೈನಾನ್ಸ್ ಬಗ್ಗೆ ಕಲ್ತು ಕೂಡಲೇ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿಬಿಡ್ತಿರಲಿಲ್ಲ. ಫೈನಾನ್ಸ್ ಬಗ್ಗೆ ಕಲಿತಾ ಇರಬೇಕು, ಇಲ್ಲಿ ದುಡಿತಾ ಇರಬೇಕು. ಸ್ಲೋಲಿ ಟೇಕ್ಸ್ ಟೈಮ್. ಆಗ ಡೆಫಿನೆಟ್ಲಿ ವಿಲ್ ರೀಚ್ ದೇರ್. ಸ್ನೇಹಿತರೆ, ನೆಕ್ಸ್ಟ್ ಕಾರ್ ಬಗ್ಗೆ ಕ್ವಶನ್. ವಿಚ್ ಇಸ್ ಮೈ ನೆಕ್ಸ್ಟ್ ಕಾರ್ ಸ್ನೇಹಿತರೆ? ಗೆಸ್ ಮಾಡಿ ಅಲ್ಲ. ದೊಡ್ಡ ಕಾರ್ ಆಯಿತು, ಸಿಡ್ಯಾನ್ ಆಯಿತು, SUV, ಕಾಂಪ್ಯಾಕ್ಟ್ SUV ಆಯಿತು. ನೆಕ್ಸ್ಟ್ ಯಾವ ಕ್ಯಾಟಗರಿ ಆಫ್ ಕಾರ್ ಬಾಕಿ ಇದೆ? ಆ ಕ್ಯಾಟಗರಿ ಆಫ್ ಕಾರ್ ನೀವು ಗೆಸ್ ಮಾಡಿ ಯಾವುದು ಅಂತ ಕಮೆಂಟ್ ಮಾಡಿ ಹೇಳಬೇಕು. ಸೊ ಸ್ನೇಹಿತರೇ, ಎಲ್ಲದರ ಮುಂಚೆನ ಔಟ್ಫಿಟ್ ಸ್ವಲ್ಪ ರೇಟ್ ಮಾಡಿ ಅಲ್ಲ. ಔಟ್ ಆಫ್ 10 ಚೆನ್ನಾಗಿದೆ ಮನೋಜ್? ಹಾಂ, ನೀನಿಲ್ಲ ಚೆನ್ನಾಗಿಲ್ಲ ಅಂದರೆ ಸಹ ಚೆನ್ನಾಗಿ, ನನ್ನ ಟೀಮ್ ಅಲ್ಲ, ಚೆನ್ನಾಗಿದೆ ಅಂತ ಹೇಳಬೇಕು. ಆದರೆ ನಿಮಗೆ ಅಪರ್ಚುನಿಟಿ ಉಂಟು ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಲಿಕ್ಕೆ. ಸೊ ರೇಟ್ ಮಾಡಿ, ಓಕೆನಾ? ಅದಾದಮೇಲೆ ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ, ಗಮ್ಮತ್ತಾಯಿತು ವ್ಲಾಗ್. ನಮ್ಮ ಟೀಮ್ ಅವರೆಲ್ಲ ಕಾಯ್ತಿದ್ದಾರೆ. ವಿ ಆರ್ ಎಂಡಿಂಗ್ ಅವರ್ ಟೀಮ್ ಔಟಿಂಗ್ ಹಿಯರ್. ನಾಳೆಯಿಂದ ಎಂತ ಮನೋಜ್? ಆಗಲ್ಲ, ಅದರ ಮುಂಚೆ ಸ್ಟಾರ್ಟಿಂಗ್ ಡೈಲಾಗ್, ಹೆಡ್ ಡೌನ್, ವರ್ಕ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.